25,000 ಒಳಗೆ ಎಲ್ಲ ಆಗ್ತದೆ. ಅದ್ರೊಳಗೆ ಆಗ್ತದೆ ಅಣ್ಣ ಇದು ಮಾಡ್ಕೊಂಡ್ರಿ ಈ ಟೈಪ್ ಸೆಟಪ್ ಮಾಡ್ಕೊಂಡ್ರಿ. ಅಲ್ಲಿಂದ ನಮ್ದು 800-900 ತತ್ತಿ ಮಟ ಸೇಲ್ ಆಗೈತೆ ಡೈಲಿ. ಈ ಬಿಸ್ನೆಸ್ ಒಳಗೆ ಲಾಸೇ ಇಲ್ಲ ಅಣ್ಣ, ಲಾಸ್ ಆಗೋದಲ್ಲ ಇದು ಬಿಸ್ನೆಸ್. ನೀ 10 ಕೋಳಿಯಿಂದನೂ ಚಾಲೂ ಮಾಡೋಣ, ನೀ 1000 ಕೋಳಿನ ಚಾಲೂ ಮಾಡ, ಅದು ಮ್ಯಾಟ್ರ್ ಆಗ. ಅವು ಮೊಟ್ಟೆನೂ ಹಾಕ್ತಾವು, ಮರಿನೂ ಹಚ್ತಾವ. ಇಲ್ಲಿ ಇಟ್ಟಿದ್ದೇವೆ ನೋಡ ಅಣ್ಣ. ಈಗೇನ್ ನಮ್ ತಮ್ಮ ಹೇಳಿದ್ನಲ್ಲ ಅಣ್ಣ, 25,000 ರೂಪಾಯಿನಾಗ 100 ಕೋಳಿ ಮಾಡ್ಬೋದು. 100 ಕೋಳಿಯಿಂದ ಹೆಂಗೆ ಆದಾಯ ತೆಗಿಬೇಕು, ಎದ್ರಲಿಂದ್ರ ಆದಾಯ ಬರ್ತೈತಿ, ಯಾವ ಟೈಪ್ ಬರ್ತೈತಿ ಅನ್ನೋದೆಲ್ಲ ನಿಮ್ಗೆ ಡೀಟೇಲ್ ಹೇಳ್ತೀನಿ ಅಣ್ಣ. ಈಗ ಇಲ್ಲೇನೈತೆ, ಈಗ ಇಲ್ಲಿ ನಮ್ದು ಇನ್ನೊಂದ್ ಸೆಟಪ್ ಅಣ್ಣ. 100 ಕೋಳಿ ಮಾಡಿತ್ತ ಒಬ್ಬ ರೈತ 100 ಕೋಳಿನೂ ಮಾಡಿ ಸಕ್ಸಸ್ ಕಾಣಬಹುದು ಅನ್ನಕ್ಕೆ ಇದ ಉದಾಹರಣೆಗೆ ಇಟ್ಟೇವಣ್ಣ ನಾವು. ಇಲ್ಲ ಹಾ ಅಣ್ಣ, ಬರ್ರಿ ಅಣ್ಣ ತೋರಿಸ್ತೀನಿ ಯಾವ ಟೈಪ್ ಐತೆ ಅಂದ್ರೆ ಇಲ್ಲಿ ನಿಮ್ಮವು ದೊಡ್ಡ ಕೋಳಿಗಳು ಅದಾವ. ಹಾ ಅಣ್ಣ, ದೊಡ್ಡ ಕೋಳಿ. ಈಗ ಬರ್ತಾರಣ್ಣ, ಬಂದ್ ಬರೀ ಎಲ್ಲ ಮರಿ ನೋಡಿದೆ, ಮರಿ ತಗೊಂಡ್ ಹೋದೆ ಆಗ್ಬಾರ್ದಣ್ಣ. ಇವ್ರು ಯಾವ ಟೈಪ್ ಸಕ್ಸಸ್ ಕಾಣತ್ತಾರ, ಯಾವ ಟೈಪ್ ಮುಂದ್ ಹೋಗ್ಯಾರ, ಯಾವ ಟೈಪ್ ಸೆಟಪ್ ಮಾಡ್ಯಾರ, ಅವ್ರಿಗೆ ಒಂದ್ ಐಡಿಯಾ ಬರ್ಬೇಕಲ್ಲ ಅಣ್ಣ. ಅದಕ್ಕಾಗಿ ನಾವ್ ಇಲ್ಲೊಂದು ಡಿಸ್ಪ್ಲೇ ಟೈಪ್ ಇಲ್ಲ ನಾವೇ ಇದು ಬಿಸ್ನೆಸ್ ಟೈಪ್ ಅಂದ್ರೆ ಇರೋ ಒಂದ್ ಸಣ್ಣ ಜಾಗದಾಗ ಎಲ್ಲಾ ಮಾಡ್ಕೊಂಡಿದ್ದೀವಿ. ಇವು ನಿಮ್ ಕೋಳಿಗಳ? ಈಗ ಇವು ನಮ್ ಕೋಳಿಗಳು. ಎಷ್ಟೊಂದ್ 100 ಆಯ್ತದವ? ಇವ 120 ಅದಾವಣ್ಣ ಟೋಟಲ್. ಈಗ 120. ಇದ್ರೊಳಗಣ ನಮ್ಮ ಮೊಟ್ಟೆ ಇಡುವ 70 ಕೋಳಿ ಅದಾವಣ್ಣ. ಮೊಟ್ಟೆ ಇಡವು? ಹಾ, ಮೊಟ್ಟೆ ಇಡುವಣ್ಣ 70 ಕೋಳಿ ಅದಾವ. 70 ಇವೆಲ್ಲ ಮೊಟ್ಟೆಗಳು? ಹಾ, ಇವೆಲ್ಲ ಮೊಟ್ಟೆಗಡೆ ಇಡಾಕ್ ಹಿಂಗೆಲ್ಲ ಸೆಟಪ್ ಮಾಡ್ಕೊಂಡಿದ್ದೇವಣ್ಣ. ಕೆಳಗಡೆ ರಾಡ್ ಕಟ್ಕೊಂಡಿದೀವಿ. ಇದೇನೈತಣ್ಣ ಇದು, ಇಲ್ಲಿ ಕೋಳಿ ಹತ್ತಿ ಬಂದ್ ಇದ್ರ ಮೇಲೆ ಕುಂತ ಅದಾದ್ಮೇಲೆ ಇದ್ರೊಳಗ ಮೊಟ್ಟೆ ಇಡಾಕ್ ಹೋಗಾಕ ಒಂದ್ ದಾರಿ ಮಾಡ್ಕೊಟ್ಟೇವ. ಇವ್ ಲಾಸ್ಟ್ ಬ್ಯಾಚ್ ಒಳಗೆ ಉಳ್ದಿದ್ವಣ್ಣ ನಾವು ಮರಿ, ಅವನು ಇದ್ರೊಳಗೆ ಬಿಟ್ಟಿವಿ ನಮ್ದು ಅಂತಂದ. ಈ ಟೈಪ್ ಒಂದ್ ಸೆಟಪ್ ಮಾಡ್ಕೊಂಡಿದ್ರಣ್ಣ ನಿಮ್ಗೆ 100 ಕೋಳಿಗೆ. 100 ಕೋಳಿ ಒಳಗೆ ದಿನ ಆದಾಯ ಮೊಟ್ಟೆಯಿಂದ ಕೋಳಿನೂ ಸೇಲ್ ಮಾಡ್ಕೋಬಹುದು. ಈಗ ನಮ್ಮ ಉಳ್ದವಣ ಒಂದ್ 50 ಉಳ್ದವ ಅಂತ ತಿಳ್ಕೊಂಡು ನಾವು ಇಟ್ಕೊಂಡೇವಿ ನೆಕ್ಸ್ಟ್ ಬ್ಯಾಚಿಗೆ. ನಮಗೇನಪ್ಪ ಇದು ನೆಕ್ಸ್ಟ್ ಮಾಂಸಕ್ ಪರ್ಪಸ್. ಇಲ್ಲ ಯಾರ ಬಂದ್ರೆ ನಮ್ ಪಾರ್ಟಿ ಮಾಡ್ಬೇಕಣ್ಣ, ಒಬ್ಬರು ಒಂದ್ ಹುಂಜಾ ಕೊಡ್ರಿ, ನಮ್ಗೆ ಒಂದ್ ಕೋಳಿ ಕೊಡ್ರಿ, ಅದ್ರ ಪರ್ಪಸ್ನು ಇಟ್ಕೊಂಡಿದ್ದೇವ ನಾನು. ಆಮೇಲೆ ಒಂದ್ ಶೆಡ್ ಇಷ್ಟ ಈ ಟೈಪ್ ಒಂದ್ ಶೆಡ್ ಇತ್ತಪ್ಪ ಅಂದ್ರೆ ಹೊರಗಡೆ ಒಂದ್ ಯಾರ್ಡ್ನಾಗ ಬಾಣ ತೋರಿಸ್ತೀನಿ ನಿಮ್ಗೆ ಯಾವ ಟೈಪ್ ಮಾಡಿದೀವಿ ಅಂತ. ಈ ಟೈಪ್ ಒಂದ್ ಖುಲ್ಲಾ ಜಾಗ ಮಾಡ್ಕೊಂಡ್ರೆ ಅದನ್ನ ಮಸ್ತ್ ಅವಕ್ಕೂ ಸ್ವಲ್ಪ ಫ್ರೆಶ್ ಫೀಲ್ ಇರ್ತೈತಿ ಹೊರಗಿಂದ. ಒಳಗೂ ಜಾಸ್ತಿ ಇರ್ಬೇಕಂತ ಏನಿಲ್ಲ. ಆಮೇಲೆ ಹೆಲ್ದಿನೂ ಇರ್ತಾವ ಕೋಳಿ. ಇಲ್ಲಿ ಸಣ್ಣ ಪುಟ್ಟ ಏನಾದ್ರ ಕಾಳುಗಳು ಹೊರಗಿಂದ ತಂದು ಹಾಕಂಗಿದ್ರೆ ಹಾಕ್ಬೋದಣ್ಣ. ಎಲ್ಲ ಹೊರಗಡೆಯಿಂದ ಏನಾರ ಹಾಕ್ಬೋದು. ತರಕಾರಿ ಹಾಕ್ರಿ, ನಿಮ್ ಮನೆಯೊಳಗ ಮುಸ್ರಿ ಇದ್ರ ಹಾಕ್ರಿ, APMC ಒಳಗಿಂದ ಕ್ಯಾಪೆಲೆ ತಂದು ಹಾಕ್ರಿ. ಕಮ್ಮಿ ರೇಂಜ್ನಾಗ ಫ್ರೀ ಕಾಸ್ಟ್ ನಾಗ ಮಾಡ್ಕೊಂಡಿದ್ದಾನೆ. 50% ಫೀಡ್ ಹೋಗ್ತೈತಿ, 50% ನಮ್ ಹೊರಗಿನ ತರಕಾರಿ ಹೋಗ್ತೈತಿ. ಆ ಟೈಪ್ ಮಾಡ್ಕೊಂಡಿದ್ದೀನಿ. ಇದ್ರದ್ದು ಹೆಂಗ್ ಬರ್ತೈತೆ ಖರ್ಚು? ಇದರ್ದ ನೋಡ ನಾ ಹೇಳೋಣ, ಖರ್ಚು ಜಾಸ್ತಿ ಇಲ್ಲ ಅಣ್ಣ ನಮ್ದು. ಈ ಟೈಪ್ ಮಾಡ್ಕೊಂಡ್ರಿ ನಮ್ ತಮ್ಮ ಏನ್ ಹೇಳ್ದಾನ, ನಿಮ್ಗೆ 25,000 ಒಳಗೆ ಎಲ್ಲ ಆಗ್ತದೆ, ಅದ್ರೊಳಗೆ ಆಗ್ತದೆ ಅಣ್ಣ ಇದು ಮಾಡ್ಕೊಂಡ್ರಿ. ಈ ಟೈಪ್ ಸೆಟಪ್ ಮಾಡ್ಕೊಂಡ್ರಿ ಒಂದು ನಮ್ ಕಡೆ ಅಂತ ಈಗ ಮೊಟ್ಟೆಯಿಂದ ಆದಾಯ ಬರದೈತಣ್ಣ. ದಿನ ಇಲ್ಲಿ ನಾವೇ ಕೊಡತ್ತಿದೇವಣ್ಣ 15 ರೂಪಾಯಿ ಒಂದ್ ತತ್ತಿ. 15 ರೂಪಾಯಿ? ನಮ್ದೊಂದು ಬ್ರ್ಯಾಂಡಿಂಗ್ ಮಾಡ್ಕೊಂಡಿದೇವಣ್ಣ, ಹೆನ್ ಹೌಸ್ ಎಕ್ಸ್ ಅಂತ. ನಾವೇನ ರೈತರಿಗೆ ಕೊಟ್ಟಿದೇವಣ್ಣ ತತ್ತಿ, ಅವ್ರ ಕಡೆಯಿಂದ ನಾವು ಬೈಬ್ಯಾಕ್ ಸತೆ ಮಾಡ್ಕೊಳತೀವಿ. ಅವ್ರ ಕಡೆಯಿಂದ ಮಾಡ್ಕೊಂತೀರಿ. ಡೈಲಿ ಏನಿದೆ ಅಣ್ಣ, ನಮ್ದು 100ರಿಂದ ಮ್ಯಾಕ್ಸಿಮಮ್ ಇವತ್ತೇನಿಲ್ಲಪ್ಪ 100 ತತ್ತಿ, ಅಲ್ಲಿಂದ ನಮ್ದು 800-900 ತತ್ತಿ ಮಟ ಸೇಲ್ ಆಗೈತಣ್ಣ ಡೈಲಿ. ಬಾಕ್ಸ್ ಪ್ಯಾಕೇಜ್ ಮಾಡಿ ಕೊಡ್ತೇವಣ್ಣ. ಬಾಕ್ಸ್ ಪ್ಯಾಕೇಜ್? ನನಗೆ ಇದ್ರದ್ದು ಟೋಟಲ್ ಖರ್ಚು ಏನ್ ಬರುತ್ತೆ, ಇದನ್ನ ಯಾವ ತರ ನಾನು ಸಾಕಾಣಿಕೆ ಮಾಡ್ಬೇಕು, ಫುಡ್ ಯಾವ ತರ ಕೊಡ್ಬೇಕು, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬಿಟ್ರೆ. ಫುಡ್ ನೋಡೋಣ, ನಿಮ್ ಮನೆಯೊಳಗಿಂದ ರಾಗಿ ಆಗ್ಲಿ, ಗೊಂಜಾಳ ಆಗ್ಲಿ, ಆಮೇಲೆ ಗೋಧಿ, ಇವೆಲ್ಲ ನ್ಯಾಚುರಲ್ ಆಗಿ ಕೊಡ್ಬೋದಣ್ಣ. ಈ ಟೈಪ್ ಒಳ್ಳೆ ಒಂದ್ ಸರೌಂಡಿಂಗ್ ಒಂದ್ ಗ್ರೀನ್ ನೆಟ್ ಹೊಡ್ಕೊಂಡು ಬಿಟ್ರೆ ಅಣ್ಣ, ಇದೇನ್ ಬಾಳ ಜಾಸ್ತಿ ಖರ್ಚು ಮಾಡಿಲ್ಲ ಅಣ್ಣ ನಾವು. ಬಾಳ ಮಾಡಿ ಗ್ರೀನ್ ನೆಟ್ಟಿಗೆ 1,000-1,200 ರೂಪಾಯಿ ಖರ್ಚು ಮಾಡಿದೇವಣ್ಣ. ಇದಕ್ಕೆ ಒಳ್ಳೆ ನ್ಯಾಚುರಲ್ ನೆಲ ಅಣ್ಣ, ಏನ್ ಹಾಕಿಲ್ಲ ನಾವು ಇದ್ರೊಳಗೆ. ಬೆಳಗ್ಗೆ ತೊಗೊಂಬ ತರಕಾರಿ ಹಾಕ್ತೇವಣ್ಣ ಅವಕ್ಕೆ. ನಮ್ದು APMC ಇಲ್ಲೇ ಬ್ಯಾಕ್ ಯಾರ್ಡ್ನಾಗ ಐತಿ, ತೊಗೊಂಬಂದು ತರಕಾರಿ ಹಾಕ್ತಿವಿ. ನೈಟ್ ಒಂದು ಟೈಮ್ ಫೀಡ್ ಹಾಕ್ತಿವಿ, ಇಷ್ಟೇ ಅಣ್ಣ. ಕರೆಕ್ಟಾಗಿ ಚಲೋ ನೀರು ಕೊಡ್ತೀವಿ, ಚಲೋ pH ಇದೆ ನೀರು ಕೊಡ್ತೀವಿ. ಬಾಕಿದೇನು ಮೇಂಟೆನೆನ್ಸ್ ಇಲ್ಲ. ತಿಂಗಳಕ್ಕೊಮ್ಮೆ ವ್ಯಾಕ್ಸಿನೇಷನ್ ಹಾಕ್ತೀವಣ್ಣ ಅವಕ್ಕೆ. ಒಂದು ಲಸೋಟ ಅಂತ ವ್ಯಾಕ್ಸಿನ್ ಬರ್ತೈತಿ, ತಿಂಗಳಕ್ಕೊಮ್ಮೆ ಕಂಪಲ್ಸರಿ ವ್ಯಾಕ್ಸಿನೇಷನ್ ಮಾಡ್ತೀವಿ. ಆಮೇಲೆ ವ್ಯಾಕ್ಸಿನೇಷನ್ ಆಗಿ 2 ದಿವಸಕ್ಕೆ ಕ್ಯಾಲ್ಸಿಯಂ ಕೊಡ್ತೇವಣ್ಣ. 3 ದಿವಸ ಕ್ಯಾಲ್ಸಿಯಂ ಕೊಡ್ತೀವಿ. ಹೆಲ್ದಿ ಆಗಿದಾವಣ್ಣ, ಫ್ರೀ ಆಗಿದಾವ. ನೋಡ ಯಾವ ಟೈಪ್ ನ್ಯಾಚುರಲ್ ಆಗಿ ಅದಾವ ನಾವು ಮರಿ, ಯಾವ ಟೈಪ್ ಶೈನಿಂಗ್ ಅದಾವ. ಪ್ಯೂರ್ ನಾಟಿ ಕೋಳಿ ಅಣ್ಣ. ಪ್ಯೂರ್ ನಾಟಿ ಕೋಳಿ ಅಣ್ಣ. ನಾವು ರೈತರು ಕೊಡೋದು ಇದೇ ತಳಿದ ಕೊಡ್ತೇವೆ. ಇದೇ ತಳಿದ ಅಣ್ಣ. ಇಲ್ಲಿ ತೋರಿಸಿ ಈ ಟೈಪ್ ಬರ್ತಾವ ಅಂತ ಹೇಳಿ ಮರಿಗಳು ಕೊಡ್ತೇವಣ್ಣ. ಅಂದ್ರೆ ಈಗ ನಿಮ್ಮ ಹತ್ರ ದೊಡ್ಡವು ತಗೋಬೋದ ನಾವು? ದೊಡ್ಡವು ಕೊಡ್ತೇವಣ್ಣ. ದೊಡ್ಡವು ಕೊಡ್ತೇವಣ್ಣ. ಈಗ ಸಾಮಾನ್ಯವಾಗಿ ಇನ್ನೊಂದು ಬರ್ತಕ್ಕಂಥ ಪ್ರಶ್ನೆ ಏನಂದ್ರೆ, ಒಂದು ಕೋಳಿ ಎಷ್ಟು ಮೊಟ್ಟೆಗಳನ್ನು ಕೊಡುತ್ತೆ?
ಅಣ್ಣ ನಮ್ದು ಪ್ಯೂರ್ ನಾಟಿ ತರಣ ಇದೆ. ಹ್ಮ್ ಒಂದು ಕೋಳಿ ನಿಮ್ಗೆ ಒಂದು ವರ್ಷಕ್ಕೆ 160 170 ತತ್ತಿ ಕೊಡೋದಣ್ಣ. 160 170 ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರಿಪ್ಪ, ನೀವು ಟೈಮ್ ವ್ಯಾಕ್ಸಿನೇಷನ್ ಮಾಡಿದ್ರಿ, ಕ್ಯಾಲ್ಸಿಯಂ ಕೊಟ್ರಿ, ಕರೆಕ್ಟಾಗಿ ಫೀಡ್ ಮೇಂಟೈನ್ ಮಾಡಿದ್ರಿ, 180 200 ಮೊಟ್ಟೆ ಸತೆ ಕೊಡ್ತೈತಣ್ಣ. ಹಾ ಅಣ್ಣ. ಈಗ ನಾನು ಮೊಟ್ಟೆಯಿಂದ ಏನು ಆದಾಯ ನಿರೀಕ್ಷೆ ಮಾಡಬಹುದು ಅಣ್ಣ ಮೊಟ್ಟೆಯಿಂದ ನಿಂಗೆ ಒಂದು ಕೋಳಿಯಿಂದ? ದೊಡ್ಡ ಕೋಳಿಯಿಂದ ಒಂದು ಕೋಳಿ ಅಪ್ಪ, ಈಗ ನಾನು ಇದಕ್ಕೆ ಒಂದು 300 ರೂಪಾಯಿ ಖರ್ಚು ಮಾಡಿದ್ದೀನಿ. 300 ರೂಪಾಯಿ ಖರ್ಚು ಮಾಡಿ ಆದ್ಮೇಲೆ ಮೊಟ್ಟೆಯಿಂದ ನಾನು ಏನ್ ಲಾಭ ತಗೋಬಹುದು? ಒಂದು ಕೋಳಿಯಿಂದ ಏನ್ ಲಾಭ ತಗೋಬಹುದು? ಈಗ ನೀ ತಗೋಣ 300 ರೂಪಾಯಿಲಿಂದ ಕೋಳಿ ಒಯ್ದಿ ನಮ್ ಕಡೆ ಅಂತ ಒಂದು ಕೋಳಿ 300 ರೂಪಾಯಿ ಒಯ್ದಣ್ಣ. ನೀ ಏನ್ ನಿರೀಕ್ಷೆ ಮಾಡ್ಬೋದು ಅಂತ ಕೇಳ್ತೇನೆ ಡೈಲಿ ಅಣ್ಣ. ಅದಕ್ಕೆ ಭಾಳ ಅಂದ್ರೆ 5 ರೂಪಾಯಿ ಖರ್ಚು ಬರ್ತದೆ ಅಣ್ಣ. ಒಂದು ಕೋಳಿಗೆ 5 ರೂಪಾಯಿ ಖರ್ಚು. ನೀವು ಊಟ ಆಗಲಿ, ಅದ್ರದ್ದು ನೀರಾಗಲಿ, ಅದ್ರ ಮೆಡಿಸನ್ ಆಗಲಿ, ಏನೇ ಇರಲಿ, ಡೈಲಿ ಏನಕ್ಕೆ ಮೆಡಿಸನ್ ಹಾಕಂಗಿಲ್ಲ ಅಣ್ಣ. 1 ಟೈಮ್ ಹಾಕಿರ್ತಿ, 2 ಟೈಮ್ ಹಾಕಿರ್ತಿ ಮೆಡಿಸನ್. 5 ರೂಪಾಯಿಂದ 5.5 ರೂಪಾಯಿ ನಿಂಗೆ ಒಂದು ಮೊಟ್ಟೆ ಖರ್ಚು ಬರೋದಣ್ಣ. ನೀ ಸೇಲಿಂಗ್ ಮಾಡೋದಣ್ಣ 10 ರೂಪಾಯಿನೇ ಮಾಡ್ಕೊಣ. ನೀ ಒಂದು ಕೋಳಿಯಿಂದ 5 ರೂಪಾಯಿ ಲಾಭ ಆಗುತ್ತೆ. ನೀ ಅಂತ 50 ಕೋಳಿ ಇಟ್ಟಂದ್ರೆ ನಿನಗೆ 250 ರೂಪಾಯಿಗೆ ಉಳಿದಿದ್ದಣ್ಣ ಪರ್ ಡೇ. ಏನು ಮೇಂಟೆನೆನ್ಸ್ ಇಲ್ಲಣ್ಣ, ಏನೇನು ಇಲ್ಲಣ್ಣ. ಬೆಳಗ್ಗೆ ಬಂದೆ, ನೀರು ಹಾಕಿದೆ, ಹೊರಗೆ ಬಿಟ್ಟೆ, ಹೋದೆ, ಮುಗಿತಾನೆ. ಎಷ್ಟೇ ಮಾಡ್ತೇವೆ ನಾವು, ಜಾಸ್ತಿ ಕೆಲಸ ಮಾಡೋದ್ರ ಅಣ್ಣ. ಈಗ ಒಂದು ಕೋಳಿಯಿಂದ ನನಗೆ ಎಷ್ಟು ಲಾಭ ಸಿಗುತ್ತೆ, ಎಷ್ಟು ಖರ್ಚಾಗುತ್ತೆ ನನಗೆ? ಅಣ್ಣ ನೀ ತತ್ತಿ ಪರ್ಪಸ್ ಮಾಡ್ಕೊಂಡಿದ್ರಣ್ಣ, ಮೊಟ್ಟೆ ಪರ್ಪಸ್ ಮಾಡ್ಕೊಂಡ್ರೆ ಆಗಿದ್ರೆ ನೀವು 100 ಕೋಳಿ ಇದ್ವು ಅಂತ ತಿಳ್ಕೋಣ. 100 ಕೋಳಿ ಇಲ್ಲ, ನೀವು 50 ಅದಾವ ಅಂತ ತಿಳ್ಕೋಣ. 50 ಕೋಳಿಗೆ ನಿಮ್ಗೆ 40 ತತ್ತಿ ಬೀಳ್ತಾವೆ. 10 ರೂಪಾಯಿ ಒಂದು ಮೊಟ್ಟೆ ಮಾರಿದ್ರಿ, ಒಂದು ಕೋಳಿಗೆ 5 ರೂಪಾಯಿ ಉಳಿತಾನೆ. 40 ಕೋಳಿಗೆ ಈ 200 ರೂಪಾಯಿ ಉಳಿತಾನೆ ಪರ್ ಡೇ. ಏನಿಲ್ಲಪ್ಪ, ಬಂದೆ, ನೀರು ಹಾಕಿದೆ, ಹೊರಗೆ ಬಿಟ್ಟೆ, ಮೇಯ್ಕೊಂಡು ಬರ್ತಾವೆ, ತತ್ತಿ ಇಡ್ತಾವೆ, ಒಂದು ತತ್ತಿ ಮಾರಿದೆ. ನೀ ಜಾಸ್ತಿ ಮಾಡ್ಕೊಂಡೆ ಕೋಳಿನ. ಈಗ ತಿಳ್ಕೊಂಡು 100 ಕೋಳಿ ಮಾಡಿದ್ವಿ, 70 ತತ್ತಿ ಬಂತಂತ ತಿಳ್ಕೊ, 750 ರೂಪಾಯಿ ಅದಾನ ನಿನಗೆ ಒಂದು ದಿನಕ್ಕೆ ಅಣ್ಣ. 750 ರೂಪಾಯಿ ಆಯ್ತು 70 ತತ್ತಿಗೆ. ಅದನ್ನು ನೀನು 5 ರೂಪಾಯಿ ಕಾಸ್ಟಿಂಗ್ ತೆಗೆದ್ಬೇಡ, 350 ರೂಪಾಯಿ ಖರ್ಚು ಬಂದಿರ್ತೈತಿ. ನಿನಗೆ ಬರೋದು 750 ರೂಪಾಯಿ ಬರುತ್ತೆ. ಅಲ್ಲಿಗೆ ನಿನಗೆ 400 ರೂಪಾಯಿ ಅದಾನ ಪರ್ ಡೇಗೆ. 400 ರೂಪಾಯಿ. ಇದನ್ನ ಒಂದು ತಿಂಗಳಿಗೆ ಕನ್ವರ್ಟ್ ಮಾಡಿದ್ರೆ ನಿನಗೆ ಎಷ್ಟು 12,000 ರೂಪಾಯಿ ಕಣ್ಣು ಮುಚ್ಚುಳಿದ. 12,000 ರೂಪಾಯಿ ಬರೀ ಮೊಟ್ಟೆಯಿಂದಾನೇ ಬರ್ತದೆ. ಮೊಟ್ಟೆಯಿಂದ ಆದಾಯ ಅಣ್ಣ ಇದು ಬರೀ. ಅಂದ್ರೆ ಕೋಳಿ ಸಾಕಾಣಿಕೆ ನಿಮ್ ಪ್ರಕಾರ ಲಾಭನೇ? ಲಾಭ ಆಯ್ತಣ್ಣ. ಅಣ್ಣ ಅದ್ರಾಗ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಒಂದಿತ್ತ ಅಣ್ಣ. ಇದ್ರೊಳಗಣ ಈ ಬಿಸ್ನೆಸ್ ಒಳಗ ಲಾಸೇ ಇಲ್ಲ ಅಣ್ಣ. ಲಾಸ್ ಆಗೋದಲ್ಲ ಇದೆ ಬಿಸ್ನೆಸ್. ನೀ 10 ಕೋಳಿಯಿಂದನೂ ಚಾಲೂ ಮಾಡೋಣ, ನೀ 1000 ಕೋಳಿನ ಚಾಲೂ ಮಾಡ, ಅದು ಮ್ಯಾಟ್ರ್ ಆಗಲ್ಲ. ಅದ್ರೊಳಗೆ ಅಬ್ಸರ್ವೇಷನ್ ಒಂದು ಕರೆಕ್ಟ್ ಆಗಿತ್ತು ಅಂದ್ರೆ ಇದ್ರೊಳಗೆ ಸಕ್ಸಸ್ ಕಾಣೋದ್ರ ಜಾಗ ಬಂದಿದಾರ. ಫೇಲ್ಯೂರ್ ಯಾರು ಕಂಡಿರ್ತಾರ, ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟಿರಂಗಿಲ್ಲ ಅವ್ರಿಗೆ, ಅವ್ರು ಫೇಲ್ಯೂರ್ ಕಾಣ್ತಾರೆ. ಅವ್ರಿಗೆ ಪ್ರಾಪರ್ ಹೇಳಿರಂಗಿಲ್ಲ, ವ್ಯಾಕ್ಸಿನೇಷನ್ ಹೇಳಿರಂಗಿಲ್ಲ, ಮೆಡಿಸಿನ್ ಹೇಳಿರಂಗಿಲ್ಲ, ಅವ್ರು ತಿಳ್ಸಂಗಿಲ್ಲ. ಮೊದಲೇ ಮಾತೆ ಏನ್ ಮಾಡ್ತಾರೆ ಗೊತ್ತಣ್ಣ, ಈಗ ಪ್ರೆಸೆಂಟ್ ನಡೆದಿದ್ದೆ ನಮ್ಮ ಹತ್ರ ಮರಿ ಕೊಡ್ತೀವ್ರಿ, ಮರಿ ತಗೋರಿ, ನಾವು ಮ್ಯಾನೇಜ್ ಮಾಡ್ತೀವಿ, ಕಳಿಸ್ತೀವಿ, ನಾವು ತುಂಬ್ತೀವಿ, ಇದೆಲ್ಲ ಹೇಳ್ತಾರಣ್ಣ. ನಿಮ್ಗೆ ಯಾವ ಟೈಪ್ ಸಾಕ್ಬೇಕು, ಯಾವ ಟೈಪ್ ಮೇಂಟೈನ್ ಮಾಡ್ಬೇಕು ಅಂತ ಯಾರು ಹೇಳಿದ್ರು, ಯಾವ ಟೈಪ್ ಲಾಭ ಬರ್ತೈತಿ, ಹೆಂಗೆ ಲಾಭ ತೆಗಿಬೇಕಂತ ಯಾರು ಹೇಳಿದ್ರು. ಈಗ ಫುಡ್ ಯಾವ ತರ ಕೊಡ್ಬೇಕಣ್ಣ ಇದಕ್ಕೆ? ಫುಡ್ ನ್ಯಾಚುರಲ್ ಆಗಿ ಕೊಟ್ರೆ ಭಾಳ ಬೆಟರ್ ಅಣ್ಣ, ನಿಮಗೆ ಖರ್ಚು ಉಳಿತೈತಿ. ಇಲ್ಲಪ್ಪ ನಾ ಮೀಟ್ ಪರ್ಪಸ್ ಮಾಡ್ತೀನಲ್ಲ, ಫೀಡ ಕಂಟಿನ್ಯೂ ಇಡ್ರಣ, ಗ್ರೋತಿಂಗ್ ಜಾಸ್ತಿ ಬರ್ತೈತಿ ಕೋಳಿ. ಇಲ್ಲಪ್ಪ ನಮ್ಗೆ ನಡಿತೈತಿ, ಸ್ಲೋ ಆಗಿ ಆಗ್ಲಿಪ್ಪ ಅಂತಂದ್ರೆ ನಿಮ್ದು ಮನಿ ಫೀಡ್ ಹಾಕ್ರಿ, ನುಚ್ಚು ಚೋಡಿಸಿ ಹಾಕ್ರಿ, ಗೊಂಜಾಳ ನುಚ್ಚು ಚೋಡಿಸ್ರಿ, ಜೋಳ ಹಾಕ್ರಿ, ಗೋಧಿ ಹಾಕ್ರಿ, ರಾಗಿ ಹಾಕ್ರಿ, ಇವೆಲ್ಲ ಹಾಕ್ರಿ ಅಣ್ಣ. ಇನ್ನಾದ್ರೆ ನನಗೆ ಬರ್ತಕ್ಕಂತ ಸಮಸ್ಯೆಗಳು ಅಂದ್ರೆ ಏನ್ ಬರ್ಬೋದು? ಸಮಸ್ಯೆಗಳು ಅಂದ್ರೆ ಅಣ್ಣ, ನೀವು ಕೋಳಿ ಸಾಕಣೆ ಸಮಸ್ಯೆಗಳು ಏನಾದ್ರಣ್ಣ, ವೆದರ್ ವೈಸ್ ಹೋಗ್ತೈತಣ್ಣ. ಜಾಸ್ತಿ ಬಿಸಿಲಿದ್ದಾಗ ಬಾಯಿಗೆ ತೆಗೆದು ಬರ್ತೈತಿ, ಸ್ವಲ್ಪ ಸಿಯಾಡಿ ಟೈಪ್ ಆಗಿರ್ತೈತಿ, ಅಂದ್ರೆ ನೆಗಡಿ ಕೆಮ್ಮು ಬರ್ತಿರ್ತೈತಿ. ಒಳ್ಳೆ ಕೋಲ್ಡ್ ಇದ್ರು ನೆಗಡಿ ಕೆಮ್ಮು ಬರ್ತಿರ್ತೈತಿ. ಅದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಣ. ಕೋಳಿ ಸುಂದಿರೋದ್ರ ಆತಂದ್ರೆ ಯಾವ್ದಾರು ಈಗ ನೋಡೋಣ, ದಿನ ನೋಡ್ತಿರ್ತೀರಿ ನೀವು ಕೋಳಿನ, ಅವು ಒಂದ್ ಟೈಪ್ ಮುದ್ದೆ ಆಗೋ ಒಂದ್ ಟೈಪ್ ಏನಾರ ಕುಂದ್ರಾಕತ್ತಾರ, ಸ್ವಲ್ಪ ನೀವು ಅಬ್ಸರ್ವೇಷನ್ ಇತ್ತಾನ ಅದ್ರಕ್ಕೆ, ಅದಕ್ಕೆ ಏನ್ ಕೊಡ್ಬೇಕ ಏನಿಲ್ಲ ಅದನ್ನೇನ್ ಸ್ವಲ್ಪ ನೋಡ್ಕೊಂಡ್ರೆ ಅಣ್ಣ. ಆಂಟಿಬಯೋಟಿಕ್ ಕೊಟ್ರಂದ್ರೆ ನಿಮ್ಗೆ ಇದ್ರೊಳಗೆ ಲಾಸ್ ಅನ್ನೋ ಚಾನ್ಸ್ ಇಲ್ಲ ಅಣ್ಣ. ಬರ್ದು ಕೊಡ್ತೇನೆ ಅಣ್ಣ. ಅಂದ್ರೆ ನಿಮ್ ಪ್ರಕಾರ ಮರಿನೂ ಸಾಕ್ಬೋದು, ದೊಡ್ಡ ಕೋಳಿಗಳನ್ನು ಸಾಕ್ಬೋದು, ಅದರಿಂದನೂ ಲಾಭ ಐತೆ, ಇದರಿಂದನೂ ಲಾಭ ಐತೆ. ಇದರಿಂದ ಮರಿನೂ ಎಬ್ಬಿಸಬಹುದು ಅಣ್ಣ. ಮರಿ ಇದಾವ? ಅದಾವಣ, ಮರಿ ಎಬ್ಸಕ್ಕೂ ಇಟ್ಟಿದ್ದೇವಣ ನಾವು. ಎಲ್ ರೈತ ನೋಡ್ಬೋದ? ಬಾಣ ತೋರಿಸ್ತೀವಿ ಅಣ್ಣ. ನಾವು ಕೊಡೋ ಕೋಳಿಗೆ ಅಣ್ಣ, ನಾವೇನ್ ಕೊಡ್ತೇವಲ್ಲ ಮರಿ, ಅವು ಮೊಟ್ಟೆನೂ ಹಾಕ್ತಾವು, ಮಳ್ಳಿ ಮರಿನೂ ಎಬ್ಸ್ತಾವ. ಇಲ್ಲಿ ಇಟ್ಟಿದ್ದೇವೆ ನೋಡ, ಕೊಡಂಗಿಲ್ಲ ಅಣ್ಣ ಇದೆ. ಈಗ ಆಲ್ರೆಡಿ ಈಗ ಮರಿ ಆಗತ್ತಾವ. ಈಗ ಆಲ್ರೆಡಿ ಮರಿ ಬರತ್ತ. ಇದ್ರೊಳಗೆ ಮರಿ ಐತನ, ಮರಿ ಐತೆ, ಪ್ರೆಸೆಂಟ್ ಮರಿ ಐತ. ಈಗ ನಾವು ಸಾಕಿದ್ದು ಇಲ್ಲೇ ನಮ್ಮ ಫಾರ್ಮ್ ಒಳಗೆ ಸಾಕಿದ್ದಣ ಇದು ಕೋಳಿ ಮರಿ ಸತಿ ಕೆಲಸ. ಇವತ್ತಿಗೆ 20 ದಿವಸದಾಗ್ಯಾವಣ ಮರಿ.
20 ದಿವ್ಸಕ್ಕೆ ಬಂದೈತಣ್ಣ ಆಲ್ರೆಡಿ ಆಲ್ರೆಡಿ ಬಂದೈತಣ್ಣ. ಈಗ ಅದೇ ತತ್ತಿ ಹೊಡೆದು ಹೊರಕ ಎಲ್ಲ ಆಗ್ಯಾವಣ ಇವು. ಎಲ್ಲ ಆಗಿದಾವ ಮೊಟ್ಟೆಗೆ. ಈಗ ಏನಿದ್ರು ಮರಿ ಬರೋದ್ ಅಷ್ಟೇ ವೇಟಿಂಗ್. ಮರಿ ಬರೋದಷ್ಟೇ ಈಗ ವೇಟಿಂಗ್. ಇದು ಎಕ್ಸ್ಟ್ರಾ ಕೋಳಿ ಇರ್ತಾವ, 60 ತತ್ತಿ ಇಟ್ಟಿರ್ತಾವ. ನಾವು ಮಾರ್ಕಿಂಗ್ ಮಾಡಿ ಇಟ್ಟಿರ್ತೇವೆ ನಾವು ಮುಂಚೆ ಎಷ್ಟು ತತ್ತಿ ಇಟ್ಟಿದ್ದೇವೆ ಅಂತ. ಈಗ ಆಲ್ರೆಡಿ ನಿಮ್ಗೆ ದಿನ ಮೊಟ್ಟೆಗಳು ಸಿಗ್ತಿದಾವ. ನಾವು ಮೊಟ್ಟೆಗಳೆಲ್ಲ ಸೆಟಪ್ ಮಾಡಿ ಇಟ್ಕೊಂಡಿದ್ದೇವೆ. ಕೋಳಿ ಬಂದು ಇದ್ರ ಮೇಲೆ ಕುದುರಿದಾನ ಡೈರೆಕ್ಟ್ ಹಾರಕ್ ಜಾಸ್ತಿ ಇದಾಗ್ತದೆ ಅಂತ ಅದೆಲ್ಲ ಮೊಟ್ಟೆ ಲೈನ್ ಅದೆಲ್ಲ ಮೊಟ್ಟೆ ಇಡಾಕತ್ತದ ನೋಡ ಅಲ್ಲಿ already. ಇದ್ರ ಬಂದು ಕುತ್ಕೊಂಡ್ಬಿಡ್ತವೆ. ತುಂಬಾ ಉಪಯುಕ್ತ ಮಾಹಿತಿ ಅಣ್ಣ. ಯಾರು ಈ ಸಣ್ಣ ಪ್ರಮಾಣದಲ್ಲಿ ಒಂದು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರ ಅವ್ರಿಗೊಂದು ಉಪಯುಕ್ತವಾದ ಮಾಹಿತಿ ಕೊಟ್ರಿ ಅಂತ ಅನ್ಕೊಳ್ತಾ ಈ ಒಂದು ವಿಡಿಯೋ ಮುಗಿಸ್ತೀನಿ. 100 ಕೋಳಿ ಸಾಕಿದ್ರು ನಿಮ್ಗೆ 10,000 ರೂಪಾಯಿನ ಬರೈತಿ. 1000 ಕೋಳಿ ಸಾಕಿದ್ರೆ ₹1,00,000 ಬರೀ. ₹1,00,000 ಬರಂಗಿಲ್ಲ. 1000 ಕೋಳಿ ಮಾಡಿದ್ರೆ ಒಂದ್ 70,000 ಇಂದ 80,000 ರೂಪಾಯಿ ಉಳಿದೈತೆ ಅಂತ ಹೇಳ್ತೇನೆ ನಾನು. ಅಷ್ಟು ಉಳಿತೈತೆ 80,000 ಮಟ ಅನ್ಕಿ ಕಣ್ಣು ಮುಚ್ಚಿ ಉಳಿದೈತಿ. ಲಕ್ಷ ಉಳಿದನ್ಕಿ. ಓಕೆ, ಥ್ಯಾಂಕ್ ಯು. ಓಕೆ.